ಇದನ್ನು ಕೂಡ ಇಲ್ಲಿ ದಾಖಲೆ ಅವ್ರಿಗೆ ಅಲಾಟ್ ಆಗಿದೆ. ಇವರಿಗೆ ಕೋಗಿಲು ಗ್ರಾಮದ ಸರ್ವೆ ನಂಬರ್ 99ರಲ್ಲಿ 5 ಎಕರೆ ಜಾಗವನ್ನು ನೋಂದಿದಾರರಿಂದ ಸರ್ವೆ ಮಾಡಿಸಿ ಗಡಿ ಗುರುತಿಸಿಕೊಳ್ಳುವ ಬಗ್ಗೆ ತಹಸೀಲ್ದಾರ್ ಆರ್ಡರ್ ಮಾಡಿದ್ದಾರೆ. ಇದು ಪಕ್ಕಾ ದಾಖಲೆ. ಅದಾದಮೇಲೆ ಇಲ್ಲಿ 9 ಎಕರೆದು ಇದೆ, ಕೊಡ್ತೀನಿ, ಅದೆಲ್ಲ ನಿಮ್ಗೆ ಕೊಟ್ಬಿಡ್ತೀನಿ. 9 ಎಕರೆ 38 ಗುಂಟೆನ ಆಯುಕ್ತರು ಅವ್ರಿಗೆ ಹಸ್ತಾಂತರ ಮಾಡಿರೋ ಪ್ರತಿನೂ ಇದೆ ಇಲ್ಲಿ. ಹಸ್ತಾಂತರ ಅವ್ರಿಗೆ DC ಅವರು ಕಾರ್ಪೊರೇಷನ್ಗೆ ಹಸ್ತಾಂತರ ಮಾಡಿರೋ ಪ್ರತಿ ಇದು ಇಲ್ಲಿ. ಇಷ್ಟು ದಾಖಲೆ. ಇದು ಸರ್ಕಾರದ್ದು ಅನ್ನೋಕ್ಕೆ ಅವ್ರದ್ದಲ್ಲ ಅಂತಾರೆ, ಕಾಂಗ್ರೆಸ್ ಪಾರ್ಟಿದಲ್ಲ ಇದು. ದಿಸ್ ಇಸ್ ನಾಟ್ ಎ ಕಾಂಗ್ರೆಸ್ ಪಾರ್ಟಿ ಲ್ಯಾಂಡ್. ಇದು ವಕ್ಫ್ ಬೋರ್ಡ್ದಲ್ಲ. ಒನ್ಸ್ ವಕ್ಫ್ ಬೋರ್ಡ್ ಆಲ್ವೇಸ್ ವಕ್ಫ್ ಬೋರ್ಡ್ ಆಯ್ತಲ್ಲ, ಚಳುವಳಿ ಅಲ್ಲ. ನಾನು ಅದನ್ನು ಹೇಳ್ತೀನಿ ಮುಂದೆ. ಇವಾಗೇನೋ ಜಮೀರ್ ಅಹಮದ್ ಕೊಟ್ಟವರಲ್ಲ, ವಕ್ಫ್ ಬೋರ್ಡ್ ಆಸ್ತಿ ಅಂತಂದರೆ ಏನು? ಅಲ್ಲಾನ ಆಸ್ತಿ ಅದು. ಅಲ್ಲಾನಿಗೆ ದಾನ ಕೊಟ್ಟಿದ್ದು, ಅದನ್ನು ದಾನ ಕೊಡ್ಬೋದು. ದಾನಕ್ಕೆ ಕೊಡಬೇಕು ಅಂತ ಬಡವರು ಯಾರ್ಯಾರು ಇದ್ದಾರೋ ಅವರಿಗೆ ನಿರ್ಗತಿಕರಿಗೆ ಮನೆ ಕಟ್ಕೊಡೋಕ್ಕೆ ಇರೋವಂಥದ್ದು ವಕ್ಫ್ ಬೋರ್ಡು ಆಸ್ತಿ. ಈಗ ಕಟ್ಕೊಡ್ಲಿ ಅಲ್ಲಿ ಸಿದ್ದರಾಮಯ್ಯನವರೇ, ಕಟ್ಕೊಡಿ ಅಲ್ಲಿ. ವಕ್ಫ್ ಬೋರ್ಡ್ ಆಸ್ತಿ ಇದೆಯಲ್ಲ, ಎಷ್ಟು ಲಕ್ಷಾಂತರ ಎಕರೆ ಇದೆ. ನಾವು ಮೊನ್ನೆ ಎಲ್ಲ ದಾಖಲೆಗಳು ಕೊಟ್ಟಿದ್ರಲ್ಲ, ಲಕ್ಷಾಂತರ ಎಕರೆ ಹೊಳಿತಾ ಬಿದ್ದಿದೆ. ಹಂಗೆ ಕೊಡಿ ಅಲ್ಲಿ. ಯು ನೋ ದ ವ್ಯಾಲ್ಯೂ ಆಫ್ ದಿಸ್ ಲ್ಯಾಂಡ್, 650 crores, 650 ಕೋಟಿ ಬೆಲೆ ಬಾಳುವ ಜಮೀನು. 15 ಎಕರೆ ಜಮೀನು. ಅಲ್ಲಿ ಸುಮಾರು 10 ರಿಂದ 12 ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಓಡ್ತಾ ಇದೆ ಈಗ ಪ್ರೆಸೆಂಟ್. ಕೋಗಿಲು ನಿಮ್ಗೆ ಗೊತ್ತಿದೆ, ಕಾರ್ಪೊರೇಷನ್ ಒಳಗಡೆ ಇರೋವಂಥದ್ದು. ಇನ್ನು ಕಾರ್ಪೊರೇಷನ್ ಇನ್ನೂ ಭಾಳ ದೂರ ಇದೆ ಅದರಿಂದ ಆಚೆನೂ. 650 ಕೋಟಿ ಬೆಲೆ ಬಾಳುವಂಥ ಜಮೀನು. 650 ಕೋಟಿ ಬೆಲೆ ಬಾಳುವಂಥ ಜಮೀನನ್ನ ಇವನು ಯಾರೋ, ಅವನು ಅಕ್ರಮ್ ಪಾಷಾನ ಬೇಕನಪ್ಪ, ಏನಪ್ಪ ಇದು ಬಿಡ್ಕೊಂಡಿದ್ಯಾ? ಇವರು ವಾಸಿಂ, ದ ಗ್ರೇಟ್ ಕಾಂಗ್ರೆಸ್ ಲೀಡರ್ ಹೆಂಗಾಗ್ತಾನೆ ಏಜೆಂಟ್. ಇವರು ಕಾಂಗ್ರೆಸ್ ಪರವಾಗಿ ಅಲ್ಲಿ ಮನೆಗಳನ್ನ ಹಾಕ್ಸಿದ್ದಾರೆ. 650 ಕೋಟಿ ಗುಳುಂ. ಇವರು ಕಾಂಗ್ರೆಸ್ ಲೀಡರು. ಕೊಡಲ್ಲ ಇಟ್ಕೊಳಪ್ಪ, ಯಾವ್ದು ಗೊತ್ತಿಲ್ಲ. ಇದಾದ ಮೇಲೆ ಏನಾಗುತ್ತೆ, ಇಷ್ಟಾದ ಮೇಲೆ ಒಂದು ಲೆಟ್ರ್ ಬರ್ತೈತೆ 12/9/2025. ಯಲಹಂಕ ತಾಲೂಕು ಕೋಗಿಲು ಹೋಬಳಿ ಗ್ರಾಮದ ಸರ್ವೆ ನಂಬರ್ 90 ಘನತ್ಯಾಜ್ಯ ವಿಲೇವಾರಿಗೆ ಮಂಜೂರಾಗಿರುವ ಜಾಗದಲ್ಲಿ ಅಕ್ರಮ ಮನೆ ನಿರ್ಮಾಣ ಮಾಡುತ್ತಾ ಇದ್ದಾರೆ ಅಂಥೇಳಿ ಕಂಪ್ಲೇಂಟ್ ಬರ್ತದೆ. ಕಂಪ್ಲೇಂಟ್ ತಹಸೀಲ್ದಾರ್ ಕೊಡೋದು 12/9/2025 ಸೆಪ್ಟೆಂಬರ್ 12. ಆದರೆ ಸದರಿ ಜಾಗದಲ್ಲಿ ಅನಧಿಕೃತವಾಗಿ ಮನೆಗಳನ್ನು ಕಟ್ಟುತ್ತಿರುವಾಗಿ ದೂರು ಅರ್ಜಿ ಸ್ವೀಕೃತವಾಗಿದೆ. ಆದ್ದರಿಂದ ಪ್ರಸ್ತಾವಿತ ಯಲಹಂಕ ಹೋಬಳಿ ಕೋಗಿಲು ಸರ್ವೆ ನಂಬರ್ 49 ಘನತ್ಯಾಜ್ಯ ವಿಲೇವಾರಿ ಮಂಜೂರಾದ ಜಮೀನು ಯಾವುದೇ ಒತ್ತುವರಿಯಾದಂತೆ ಸಂರಕ್ಷಿಸಿಕೊಳ್ಳಲು ಕೋರಿದೆ. ಯಾರೋ ತಹಸೀಲ್ದಾರೇ ಲೆಟ್ರ್ ಬರೀತಾನೆ ಇವ್ರಿಗೆ. ಜಂಟಿ ಆಯುಕ್ತರು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಅವರು ಸರ್ಕಾರನೇ, ತಹಸೀಲ್ದಾರೇ ಲೆಟ್ರ್ ಬರೀತಾನೆ, ಒತ್ತುವರಿ ಆಗ್ತಾ ಇದೆ, ಕಟ್ತಾ ಇದ್ದಾರೆ ಅಂದರೆ ಕಟ್ಬಿಟ್ಟಿದ್ದಾರೆ, ಅಲ್ಲ ಕಟ್ತಾ ಇದ್ದಾರೆ ಅಂತ. ನೋಟ್ ದ ಪಾಯಿಂಟ್. ನಿರ್ಮಾಣ ಮಾಡುತ್ತಿದ್ದಾರೆ, ಒಂದೊಂದೇ ಮನೆಯನ್ನು ಕಟ್ತಾವ್ರೆ ಅಂತ ಅವರು. ಆಮೇಲೆ ತಹಸೀಲ್ದಾರ್ ಯಲಹಂಕ ತಾಲೂಕು ದಾಖಲೆ ಇದೆಲ್ಲ ಕೊಡ್ತೀನಿ. ಇದು ವೆರಿ ಇಂಪಾರ್ಟೆಂಟ್ ದಾಖಲೆಗಳು. ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ಒಂದು ಲೆಟರ್ ಬರೀತಾರೆ ತಹಸೀಲ್ದಾರ್ ಅವರು, ಬೆಂಗಳೂರು ನಾರ್ತ್.
28/5/2024 24 ಅವಾಗೆ ಕೊಟ್ಟಿದ್ದು 25. ಇದು ತಹಸೀಲ್ದಾರು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ಬರೀತಾರೆ. ಅವ್ರಿಗೆ ಏನು ಬರೀತಾರೆ? ಕೋಗಿಲು ಗ್ರಾಮ ಸರ್ವೆ ನಂಬರ್ 99ರ ಸ್ವತ್ತಿಗೆ ಸಂಬಂಧಿಸಿದಂತೆ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿ ನಿವೇಶನಗಳನ್ನು ನಿರ್ಮಾಣ ಮಾಡುತ್ತಾರೆಯೇ ಕ್ವಶನ್ ಮಾರ್ಕ್ ಅಥವಾ ಇಲ್ಲವೇ ಎಂಬುದರ ಬಗ್ಗೆ ಸರ್ವೆ ಮಾಡಿ ಸ್ವತ್ತಿನ ಸಂಬಂಧಿಸಿದಂತೆ ಕೈಗೊಂಡ ಕ್ರಮ ಬಗ್ಗೆ ವರದಿ ಸಲ್ಲಿಸಲು ಸೂಚಿಸಲಾಗಿದೆ. ತಹಸೀಲ್ದಾರು ಭೂ ದಾಖಲೆಗಳ ಇಲಾಖೆಗೆ ಪತ್ರ ಬರೀತಾರೆ. ಇದು ಯಾರು ಸೈಟ್ಗಳು ಮಾಡ್ತಾ ಇದ್ದಾರೆ, ಅಲ್ಲಿ ಮಾಡ್ತಾ ಇದ್ದಾರಾ ಅಂತ ಕ್ವಶನ್ ಮಾರ್ಕು. ಸೈಟ್ ಮಾಡ್ತಾ ಇದ್ದಾರಾ ಕ್ವಶನ್ ಮಾರ್ಕು. ಆಮೇಲೆ ನಿವೇಶನಗಳನ್ನು ಮಾಡಿರೋ ಬಗ್ಗೆ ಅದನ್ನು ಕ್ರಮದ ಬಗ್ಗೆ ವರದಿ ಸಲ್ಲಿಸೋದು. ಅಂದರೆ 1 ವರ್ಷದ ಮುಂಚೆನೇ ಅಲ್ಲಿ ಸೈಟ್ಗಳು ಮಾಡ್ತಾ ಇದ್ದಾರೆ ಅಂಥೇಳಿ, ಸೈಟ್ಗಳು ಮನೆ ಅಲ್ಲ, ಸೈಟ್ಗಳು ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನೀವು ದಾಖಲೆಗಳನ್ನು ಕೊಡಿ ಅಂತೇಳಿ ಸರ್ವೆ ಡಿಪಾರ್ಟ್ಮೆಂಟ್ಗೆ ತಹಸೀಲ್ದಾರ್ ಬರೀತಾರೆ. ಅದೇ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ 20 ವರ್ಷ 30 ವರ್ಷ ಅಂತ ಇದ್ದಾರಲ್ಲ, ಅದಕ್ಕೆ ಹೇಳ್ತಾ ಇರೋದು ಇದೆಲ್ಲ ದಾಖಲೆಗಳು ಇಷ್ಟೂ ಕೂಡ. ನಮ್ಮ ಹತ್ರ ಕಾಪಿನೂ ಇದೆ. ಇದರ ಹಸ್ತಾಂತರ ಮಾಡಿರೋದು ಬೆಂಗಳೂರು ಮಹಾನಗರ ಪಾಲಿಕೆಗೆ DC ಅವರು ಹಸ್ತಾಂತರ ಮಾಡಿದ್ದಾರೆ. ಇಷ್ಟು ಜಮೀನು ಹಸ್ತಾಂತರ ಮಾಡಿರೋ ದಾಖಲೆನೂ ಇಲ್ಲಿ ಕೊಡ್ತಾ ಇದ್ದೀನಿ ನಿಮಗೆ, ಇದೆಲ್ಲ ಪೂರ್ತಿ.